ಮಾತೆಲ್ಲ ಯಾಕೆ ಆಡ್ತೀರಾ? ನೀವು ಸೇಫ್ ಆಗಿದ್ದೀರೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಟಿವಿ ನೋಡ್ತಾ ಇದ್ದೆ ಅಷ್ಟೇ. ಐ ಸಾರಿ. ಸಾರಿ ಯಾಕೆ ಕೇಳ್ತೀಯಾ? ನೀನೇನು ತಪ್ಪು ಮಾತಾಡಲಿಲ್ಲ. ಸಾವಿತ್ರಿ, ಪ್ರಯಾಣ ಎಲ್ಲ ಚೆನ್ನಾಗಿತ್ತಮ್ಮ? ಚೆನ್ನಾಗಿತ್ತು ಅತ್ತೆ. ಸತ್ಯನೇ ಕೇಳಿ. ಏನ್ ಭಾವ, ಫುಲ್ಲು ಚಳಿ, ಮಳೆ, ಗಾಳಿ, ಫುಲ್ ರೊಮ್ಯಾನ್ಸಾ? ಯಾಕೆ ಸತ್ಯ, ಒಂಥರ ಇದೆಯಾ? ವ್ರತಭಂಗ ಆಯ್ತಲ್ಲ ಅತ್ತೆ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾವ ವ್ರತ? ಅದು ದಿನ ಕೆಲ್ಸಕ್ಕೆ ಹೋಗಿ ಹೋಗಿ ಅಭ್ಯಾಸ ಅಲ್ವಾ ಅತ್ತೆ. 2 ದಿನ ರಜಾ ಹಾಕಿದ್ರಲ್ಲ, ಅದಕ್ಕೆ ಬೇಜಾರಾಗಿದೆ. ಏನಪ್ಪ ಸತ್ಯ, ಹೆಂಡತಿಗೋಸ್ಕರ ಅಷ್ಟು ಮಾಡಿದ್ರೆ ಹೇಗೆ? ಅದೇ ಹೇಳಿ ಅತ್ತೆ, ನಾನು ಏನೇ ಮಾಡಿದ್ರು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಅಲ್ವಾ ವಿನುತಾ? ಪರ್ಫೆಕ್ಟ್ ಅಕ್ಕ. ವಿನುತಾ, ಮಾವ ತುಂಬಾ ಬೇಜಾರು ಮಾಡ್ಕೊಂಡಿದಾರ ನನ್ನ ಮೇಲೆ. ಹಾಗೇನೋ ಅನಿಸ್ಲಿಲ್ಲಮ್ಮ, ಆದ್ರೆ ಏನೋ ಯೋಚನೆಯಲ್ಲಿ ಇದ್ದಾರೆ ಅವರು. ಇದೊಂದು ವಿಷಯದಲ್ಲಿ ಮಾವಂಗೆ ಅಪ್ಪಂಗೆ ತುಂಬಾ ಮನಸ್ಸು ನೋಯಿಸ್ಬಿಟ್ಟೆ. ಸತ್ಯಂಗೂ ತುಂಬಾ ಬೇಜಾರು ಮಾಡ್ಬಿಟ್ಟೆ. ಇದೆಲ್ಲದಕ್ಕೂ ಕಾರಣ ವಿನುತನ್ ಮಗು. ಅಕ್ಕ, ನೀವಿಬ್ರು ಚಿಕ್ಕಮಂಗ್ಳೂರ್ಗೆ ಹೋಗೋದಕ್ಕೂ ನನಗೆ ಹೆರಿಗೆ ಆಗೋದಕ್ಕೂ ಏನ್ ಸಂಬಂಧ? ಇದೆ. ಏನೋ ಒಗಟಾಗಿ ಮಾತಾಡ್ತಿದ್ರಲ್ಲ ಅಕ್ಕ? 3 ದಿನದಿಂದ ಅವಳ ಮಾತು ನಡವಳಿಕೆ ಹಂಗೆ ಐತೆ. ಅದೇನ್ ಮಾಡಕ್ ಹೊಂಟೋಳ? ಅಕ್ಕ, ಮಗು ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತೆ. ಗುಂಡ್ಕಲ್ ಥರ ಇದೆ ಅಂತೆ ಮಗು. ಅಕ್ಕ, ನನಗೇನೋ ಗಂಡು ಮಗುನೇ ಅಂತ ಗುಮಾನಿ. ಯಾಕೆ ಹೇಳಿ? ನೀವು ಮೊದಲೇ ಸೊಸೆ, ನಿಮ್ಗೆ ಹೆಣ್ಮಗು. ನಾನು 2ನೇ ಸೊಸೆ, ನನಗೆ ಗಂಡು ಮಗು. ಆರ್ತಿಗೊಬ್ಳು, ಕೀರ್ತಿಗೊಬ್ಬ. ಹಾ, ನಿನ್ ಬಾಯಾರಿಕೆಯಿಂದ ಗಂಡೆ ಆಗ್ಲಿ. ಆಗ ಅವನೇ ಈ ಮನೆ ವಾರಸ್ದಾರ, ನಿಮ್ ಮಗಳಲ್ಲ. ಗೊತ್ತಾಯ್ತಾ? ಅದು ನನ್ನ ಮಗುನೇ ಅಲ್ವಾ ವಿನುತಾ?
ಡಾಕ್ಟ್ರೇ, ನಾನು ಸಾವಿತ್ರಿ. ಹೇಳಿ ಸಾವಿತ್ರಿ. ಡಾಕ್ಟ್ರೇ, ಯಾಕೋ ತುಂಬ ತಲೆ ಸುತ್ತಾ ಇದೆ, ಸುಸ್ತು. ಯಾವಾಗಿಂದ? ಈಗ ಒಂದು 10 ನಿಮಿಷದಿಂದ. ಬೆಳಗ್ಗೆ ಏನು ತಿಂಡಿ ತಿಂದಿದ್ರಿ? ಬೆಳಗ್ಗೆ ಪುಳಿಯೋಗರೆ ತಿಂದೆ. ಒಂದು ಕೆಲಸ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ಆಮೇಲೆ ಇಲ್ಲಿಗೆ ಚೆಕಪ್ಗೆ ಬನ್ನಿ. ಹೇಗಿದ್ರು ಇವತ್ತು ಕಾಂಚನನ್ನ ಚೆಕಪ್ಗೆ ಕರ್ಕೊಂಡು ಬರಬೇಕಲ್ವಾ, ಜೊತೆಗೆ ಬನ್ನಿ, ಐಲ್ ಚೆಕ್. ಸರಿ ಡಾಕ್ಟ್ರೇ. ಅತ್ತಿತ್ತ ನೋಡದಿರು, ಮತ್ತೆ ಹೊರಳಾಡದಿರು, ನಿದ್ದೆ ಬರುವನು. ಅಕ್ಕ, ಏನಾಯ್ತು? ಯಾಕೋ ತುಂಬ ತಲೆ ಸುತ್ತಾ ಇದೆ ವಿನುತಾ. ಜ್ವರ ಬಂದಿದ್ಯಾ? ಇಲ್ವಲ್ಲ. ತಾಳಿ, ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ನಾನೇ ಮಾಡಿದ್ದೆ. ನಡಿ, ಹಾಸ್ಪಿಟ್ಲಿಗೆ ಹೋಗೋಣ. ಯಾವ ಹಾಸ್ಪಿಟ್ಲಿಗೆ? ನೀ ಪ್ರತಿ ಸತಿ ಚೆಕಪ್ ಮಾಡಿಸ್ತಿಲ್ಲ, ಅದೇ ಹಾಸ್ಪಿಟ್ಲಿಗೆ ಹೋಗೋಣ. ಅಕ್ಕ, ಅಲ್ಲಿ ಕನ್ಸೀವ್ ಆದವ್ರು ಮಾತ್ರ ಚೆಕಪ್ ಮಾಡೋದು, ನೀವ್ಯಾಕೆ ಅಲ್ಲಿಗೆ ಹೋಗ್ಬೇಕು? ವಿನುತಾ, ನಂಗೆ ತುಂಬ ತಲೆ ಸುತ್ತಾ ಇದೆ, ಸುಸ್ತಾಗ್ತಿದೆ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡ ನೀನು. ಸಾರಿ, ನಡೀರಿ ಹೋಗೋಣ. ಬನ್ನಿ. ಏನಾಗಿದೆ ಡಾಕ್ಟರ್ ನನಗೆ? ಒಂದು ಮಗುವಿನ ತಾಯಿ ನೀವು, ನೀವೇ ಗೆಸ್ ಮಾಡಿ. ಅಷ್ಟೊಂದು ತಾಳ್ಮೆ ಇಲ್ಲ, ದಯವಿಟ್ಟು ಹೇಳಿ. ನೀವು ಅಂದ್ಕೊಂಡಿದ್ನ ಸಾಧಿಸ್ಬಿಟ್ರಿ. ಅಂದರೆ ಯು ಪ್ರೆಗ್ನೆಂಟ್, ಇಟ್ಸ್ ಕನ್ಫರ್ಮ್. You're pregnant. It's confirmed. ದೇವರು ಕೆಲವು ವಿಷಯಕ್ಕೆ ಎಷ್ಟು ಬೇಗ ಅನುಗ್ರಹಿಸ್ಬಿಡ್ತಾನೆ ಅಲ್ವಾ ಡಾಕ್ಟರ್? ಒಳ್ಳೆ ಮನುಷ್ಯರಿಗೆ ಒಳ್ಳೆ ವಿಚಾರಕ್ಕೆ ದೇವರು ಆದಷ್ಟು ಬೇಗ ಸ್ಪಂದಿಸ್ತಾನೆ. ನಾನು ಹೊರಡ್ಬೋದಾ ಡಾಕ್ಟರ್? ಕೆಲವು ವಿಷಯಗಳನ್ನ ನಾನು ಇಲ್ಲೇ ಕ್ಲಿಯರ್ ಮಾಡೋದು ಬೆಟರ್. ನಿಮಗೆ ಮೊದಲನೇ ಮಗುವಾಗಿ ಇನ್ನೂ 6 ತಿಂಗಳು ಕೂಡ ಆಗಿಲ್ಲ, ಆಗಲೇ ಇನ್ನೊಂದು ಮಗುವಿಗೆ ತಾಯಿ ಆಗೋದಕ್ಕೆ ಹೊರಟಿದ್ದಾರೆ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಡೆಲಿವರಿ ಟೈಮ್ನಲ್ಲಿ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇದೆ. ನಾನಿದನ್ನು ನಿಮ್ಗೆ ಹೇಳಬಾರ್ದು, ಆದರೆ ಅನಿವಾರ್ಯ, ಅದಕ್ಕೆ ಹೇಳ್ತಾ ಇದ್ದೆ. ಗೊತ್ತು ಡಾಕ್ಟರ್, ಆದರೆ ಮತ್ತೆ ನಾನು ನನ್ನ ತಂಗಿನ ಕಳ್ಕೊಳಕ್ಕೆ ತಯಾರಿಲ್ಲ. ನಾನಿಲ್ಲ ಅಂದರೆ ಯಾರಿಗೂ ಏನೂ ನಷ್ಟ ಆಗಲ್ಲ. ಆದರೆ ವಿನುತಾ ಇಲ್ಲ ಅಂದರೆ ಎಲ್ಲರೂ ಕುಗ್ಗಿ ಹೋಗ್ತಾರೆ. ಸಾವಿತ್ರಿ, ಈಗ ಮನೆಯವ್ರನ್ನೆಲ್ಲ ಹೇಗೆ ಫೇಸ್ ಮಾಡ್ತೀರಾ? ನಿಮ್ಗೀಗ ಇನ್ನೊಂದು ಮಗು ಆಗ್ತಿರೋ ವಿಷಯ ಅವ್ರಿಗೆ ಗೊತ್ತಾದರೆ ಸಂತೋಷ ಪಡ್ತಾರಾ? ಮನೆಯವರು ಈ ವಿಷಯಕ್ಕೆ ಹೇಗೆ ಸ್ಪಂದಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ಡಾಕ್ಟರ್. ಆದರೆ ವಿನುತಂಗಿದ್ದ ದೊಡ್ಡ ಸಮಸ್ಯೆಗೆ ನನ್ನೊಳಗಿರೋ ಈ ಪುಟ್ಟ ಜೀವ ಪರಿಹಾರ ಕೊಡುತ್ತಲ್ಲ, ಅಷ್ಟು ಸಾಕು ನನಗೆ. ನಾ ಬರ್ತೀನಿ ಡಾಕ್ಟರ್. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಎಚ್ಚರ ವಹಿಸಬೇಕು ಸಾವಿತ್ರಿ, ತುಂಬ ಅಂದರೆ ತುಂಬ. ಯಾಕೆಂದರೆ ನೀವು ಈಗಾಗಲೇ ಅಪಾಯನ ನಿಮ್ಮ ಮೈ ಮೇಲೆ ಎಳ್ಕೊಂಡಿದ್ದಾಗಿದೆ. ನಮ್ಮ ತಾಯಿ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ಡಾಕ್ಟರ್, ನಾವು ಮನುಷ್ಯನಿಗೆ ಉಪಕಾರ ಮಾಡೋಕ್ಕೆ ಹೊರಟಾಗ ಅಥವಾ ಉಪಕಾರ ಮಾಡಿದ್ಮೇಲೆ ಅವ್ನು ನಮಗೆ ಪ್ರತ್ಯುಪಕಾರ ಮಾಡದೇ ಇರ್ಬೋದು, ಬದಲಾಗಿ ತೊಂದರೆನೇ ಮಾಡ್ಬೋದು. ಆದರೆ ದೇವರು ಯಾವತ್ತೂ ನಮಗೆ ಕೆಟ್ಟದನ್ನು ಬಯಸಲ್ಲ. ಯಾವ ಕಾರಣಕ್ಕೆ ನಾನು ತಾಯಿ ಆಗ್ತಾ ಇದ್ದೀನಿ ಅನ್ನೋದು ಆ ಮಹಾತಾಯಿಗೆ ಗೊತ್ತು. ಅವಳು ನನ್ನನ್ನು ಕಾಪಾಡ್ತಾಳೆ. ಬರ್ತೀನಿ ಡಾಕ್ಟರ್.
ಡಾಕ್ಟ್ರೆ, ಇನ್ನೊಂದು ಮಾತು. ನಾನು ಯಾವ ಕಾರಣಕ್ಕೆ ತಾಯಿ ಆಗ್ತಾ ಇದ್ದೀನಿ ಅನ್ನೋದು ನಿಮಗೆ ಮಾತ್ರ ಗೊತ್ತು. ನಾನು ನಿಮಗೆ ಹೇಳೋವರೆಗೂ ನಮ್ಮನೆಯಿಂದ ಯಾರೇ ಬಂದು ಎಷ್ಟೇ ಕೇಳಿದ್ರು ದಯವಿಟ್ಟು ಸತ್ಯ ಏನು ಅಂತ ಹೇಳಬೇಡಿ. ಯಾಕೆಂದರೆ ಚಿಕ್ಕಮಗಳೂರಿಗೆ ಹೋಗಿದ್ದಾಗ ಸತ್ಯಂಗೆ ಅನುಮಾನ ಬಂದಿತ್ತು. ಇದೊಂದು ವಿಷಯನ ನಡೆಸ್ಕೊಡಿ ಡಾಕ್ಟ್ರೆ, ಕೈ ಮುಗಿದು ಕೇಳ್ಕೊತೀನಿ. ಸರಿ, ಬರ್ತೀನಿ ಡಾಕ್ಟ್ರೆ. ಅಕ್ಕಂಗೆ ಏನಾಯ್ತು? ಡಾಕ್ಟ್ರ್ ಏನಂದ್ರು? ಏನು ಕೇಳಲ್ವಾ ವಿನುತಾ? ನಾನು ಕೇಳದೇ ಇದ್ರು ನೀವು ಹೇಳ್ತೀರಾ, ಅದೇನು ಅಂತ ಹೇಳಿ. ಯಾಕೊಂಥರ ಇದೆಯಾ? ಮೆಡಿಕಲ್ ಶಾಪ್ ಪಕ್ಕದಲ್ಲೇ ಇತ್ತು ಅಂತ ನೋಡದೆ ಇರಲಿಲ್ಲ. ದೂರ ನಡ್ಕೊಂಡು ಹೋಗಿದೆ, ಅದಕ್ಕೆ ಸುಸ್ತಾಗಿದೆ. ಎಳ್ನೀರು ಕುಡಿತ್ಯಾ? ಹೊರಡೋಣವಾ? ಆಸ್ಪತ್ರೆಯಲ್ಲಿ ಜಾಸ್ತಿ ಹೊತ್ತಿದ್ರೆ ನನಗಾಗಲ್ಲ. ನಂಗೆ ಏನಾಗಿದೆ ಅಂತಲೂ ವಿಚಾರಿಸಲ್ವಾ ವಿನುತಾ? ಹೇಳಿ. ನಿನ್ನ ಮಗು ಜೊತೆ ಆಟ ಆಡೋದಕ್ಕೆ ತಮ್ಮ ಬೇಕೋ ತಂಗಿ ಬೇಕೋ? ಅದೇನು ಹೇಳಬೇಕು ಅಂತಿದ್ದೀರೋ ನೇರವಾಗಿ ಹೇಳಿ. ನಾನು ತಾಯಿ ಆಗ್ತಾ ಇದ್ದೀನಿ. ಹೊರಡೋಣವಾ? ಏನಾಗಿದೆ ವಿನುತಾ ನಿನಗೆ? ಈ ವಿಷಯ ಕೇಳಿ ಖುಷಿಲಿ ಕುಣಿದಾಡ್ತೀಯ ಅಂದ್ಕೊಂಡಿದ್ದೆ. ನನ್ನ ಮಗುಗೆ ತೊಂದರೆ ಆಗುತ್ತೆ. ಮನೆಗೆ ಹೋಗ್ತಾ ನೆನಪು ಮಾಡು, ಸಿಹಿ ತಗೊಂಡು ಹೋಗೋಣ. ಇವತ್ತು ಅಮಾವಾಸ್ಯೆ, ಮನೆಗೆ ಸಿಹಿ ತೊಗೊಂಡು ಹೋಗಬಾರ್ದು. ಹಾಗೊಂದು ವೇಳೆ ತೊಗೊಂಡು ಹೋದರೆ ಚಿಕ್ಕವ್ರಿಗೆ ತೊಂದರೆ ಆಗುತ್ತೆ. ಸರಿ, ಹೊರಡೋಣ. ಖಂಡಿತ. ನಾನು ಆದಷ್ಟು ಬೇಗ ಮನೆಗೆ ಸೇರ್ಕೋಬೇಕು. ಪ್ರತಿ ಜೊತೆ ಮಾತಾಡಬೇಕು ಅನಿಸ್ತಾ ಇದೆ. ವಿನುತಾ, ಚಿಕ್ಕಮಗಳೂರಿನಲ್ಲಿ ಏನಾಯ್ತು ಗೊತ್ತಾ? ನಾನು ನಿಮ್ಮ ಗಾಡಿ ನಿಲ್ಲಿಸಿ. ಯಾಕೆ? ಡ್ರೈವರ್, ಗಾಡಿ ನಿಲ್ಲಿಸಿ. ವಿನುತಾ, ವಿನುತಾ ಏನಾಯ್ತು? ಅಸಹ್ಯ ಆಗ್ತಾ ಇದೆ ನಾನು ಕೇಳಿಸ್ಕೊಳಕ್ಕೆ. ಮಗು ಬರ್ತಿರೋ ವಿಷಯ ನಿಂಗೆ ಅಸಹ್ಯನ? ಅಲ್ಲ ಅಕ್ಕ, ಆ ಡ್ರೈವರ್ ಎದುರುಗಡೆ ನೀವು ಚಿಕ್ಕಮಂಗ್ಳೂರಿಗೆ ಹೋಗಿದ್ದು, ನೀವು ಭವ ರೆಸಾರ್ಟಲ್ಲಿ ಇದ್ದಿದ್ದು, ಇದೆಲ್ಲ ಆ ಡ್ರೈವರ್ ಎದುರುಗಡೆ ಮಾತಾಡ್ಬೇಕಾ? ಸ್ವಲ್ಪನಾದ್ರೂ ಡೀಸೆನ್ಸಿ ಅನ್ನೋದಿಲ್ವಲ್ಲಕ್ಕ ನಿಮಗೆ? ಛೇ! ಬೆಳಗ್ಗೆ ಆಸ್ಪತ್ರೆಗೆ ಹೊರಟಾಗ ಖುಷಿಯಾಗೇ ಐತೆ, ಈಗೇನಾಯ್ತು? ನನಗೆ ಮಗು ಆಗ್ತಿರೋ ವಿಷಯ ನಿನಗೆ ಖುಷಿ ಆಗ್ತಿಲ್ವಾ? ಇನ್ನು ಮೊದಲೇ ಮಗುನೇ ಸರಿಯಾಗಿ ಕೈಗೆ ಬಂದಿಲ್ಲ, ಅಷ್ಟರಲ್ಲಿ ಎರಡನೇ ಮಗು ಬೇಕಿತ್ತಾ? ಅದಕ್ಕೆ ಇದೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರನೇ ವಿನುತಾ. ಆದರೆ ಇದನ್ನು ನಾನು ಹೇಳೋ ಹಾಗಿಲ್ಲ. ನನ್ನ ಡೆಲಿವರಿಗೆ ನೀವು ಅಕ್ಕನಾಗಿ ಸಹಾಯ ಮಾಡ್ತೀರಾ, ಹಾಗೆ ಹೀಗೆ ಅಂತ ತುಂಬ ಕನಸುಗಳನ್ನ ಕಟ್ಟಿದೆ. ಆದರೆ ನಿಮ್ಮ ಎರಡನೇ ಮಗು ಈ ಕನಸನ್ನೆಲ್ಲ ನುಚ್ಚು ನೂರು ಮಾಡಿದೆ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ, ತುಂಬ ನೋವಾಗುತ್ತೆ. ಈ ಮಗುಗೋಸ್ಕರ ನನ್ನ ಪ್ರಾಣನೇ ಒತ್ತೆ ಇಟ್ಟಿದ್ದೀನಿ. ಪ್ರಾಣ ಒತ್ತೆ ಇಟ್ಟಿದ್ದೀರಾ ಅಂದ್ರೆ? ಅಂದರೆ ಮಗು ಅಂದರೆ ನನಗೆ ಪ್ರಾಣ ಅಲ್ವಾ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೆ. ಇಲ್ಲ, ಏನಿಲ್ಲ, ನನಗೆ ನಿನ್ನ ಥರ ಯೋಚನೆ ಮಾಡೋಕ್ಕೆ ಬರಲ್ಲ ವಿನುತಾ. ಸರಿ, ನಾನು ಬರ್ತೀನಿ. ನನ್ನ ಜೊತೆ ಬರಲ್ವಾ? ಇಲ್ಲ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ.
ಮತ್ತೆ ಆಸ್ಪತ್ರೆ ದಾರಿಲೇ ಹೋಗ್ತಾ ಇದ್ದಾಳೆ. ನಾನು ಆವೇಶದಲ್ಲಿ ಮಾತಾಡಿದ್ದಕ್ಕೆ ಅವಳಿಗೇನಾದ್ರೂ ಅನುಮಾನ ಬಂದ್ಬಿಡ್ತಾ, ಅವಳಿಗೇನಾದ್ರೂ ಸತ್ಯ ಗೊತ್ತಾಗ್ಬಿಟ್ರೆ. ಹಲೋ ಹಲೋ ಡಾಕ್ಟ್ರೆ, ನಾನು ಸಾವಿತ್ರಿ. ವಿನಿತಾ ಮತ್ತೆ ಆಸ್ಪತ್ರೆಗೆ ಬರ್ತಾ ಇದ್ದಾಳೆ. ವಿನಿತಾ ಯಾವಾಗ ಬಂದೆ? 28 ವರ್ಷ ಆಯ್ತು. ಅದಲ್ಲ ವಿನುತಾ, ಅದೇನೋ ಕೆಲಸ ಅಂತ ಹೋಗಿದ್ಯಲ್ಲ, ಮುಗಿತಾ? ಯಾಕೆ ಇನ್ನು ನಿಧಾನವಾಗಿ ಬರ್ಬೇಕಾಗಿತ್ತಾ? ಹಾಗಲ್ಲ, ಅರ್ಧ ದಾರಿಲೇ ಇಳ್ದು ಏನೋ ಕೆಲಸ ಅಂತ ಹೋದ್ಯಲ್ಲ, ಏನಂತ ಕೆಲಸ? ಏನೋ ಇರುತ್ತೆ. ನೀವು ಚಿಕ್ಕಮಂಗ್ಳೂರ್ಗೆ ಹೋಗಿದ್ದ ಉದ್ದೇಶ ಸ್ಪಷ್ಟವಾಗೇ ಇತ್ತು. ನೀವು ಹೇಳಿದ್ರಾ? ಇಲ್ವಲ್ಲ. ಹಾಗೆ ಇದು. ಯಾಕೊಂಥರ ಮಾತಾಡ್ತಾ ಇದ್ಯಾ? ಬೆಳಗ್ಗೆ ಹಾಸ್ಪಿಟ್ಲಿಗೆ ನನ್ನ ಜೊತೆಗೆ ಬರುವಾಗ ಚೆನ್ನಾಗೇ ಇದೆಯಲ್ಲ. ಬೆಳಗ್ಗಿನ ಸೂರ್ಯೋದಯ ನೋಡೋದಕ್ಕೆ ಹಿತ, ಕಣ್ಣಿಗೆ ತಂಪು. ಮಧ್ಯಾಹ್ನ ಆಗ್ತಿದ್ದ ಹಾಗೆ ಉರಿ ಉರಿ ಬಿಸಿಲು, ಮೈಯೆಲ್ಲ ಉರಿಯತ್ತೆ. ಹಾಗೆ ನನ್ನ ಮೂಡು. ಇಂಥ ಹೊತ್ತಲ್ಲಿ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೋಬೇಕು ವಿನುತಾ. ಅಕ್ಕ, ನಂದು ಬಿಡಿ, ನಿಮ್ದನ್ನ ನೋಡ್ಕೊಳ್ಳಿ. ಯಾವಾಗ್ಲೂ ಕಾಮಾಗಿರಿ, ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಯಾವಾಗ್ಲೂ ವ್ಯಾಯಾಮ ಮಾಡ್ತಾರಿ, ರೆಗ್ಯುಲರ್ ಆಗಿ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೋತಾರೆ. ನಾನು ತಾಯಿ ಆಗ್ತಾ ಇರೋದು ನಿನಗೆ ಸಂತೋಷ ಆಗ್ತಿಲ್ವಾ? ಮೊದಲನೇದಕ್ಕೆ ಸಂತೋಷ, ಎರಡನೇದಕ್ಕೆ ಅಭ್ಯಾಸ, ಮೂರನೇದಕ್ಕೆ ಅಸಡ್ಡೆ, ನಾಲ್ಕನೇದಕ್ಕೆ ದುಃಖ. ಅಕ್ಕ, ಸರ್ಕಾರ ಮನೆಗೊಂದು ಮಗು ದೇಶಕ್ಕೆ ನಗು ಅಂತ ಹೇಳಿದ್ರು. ನೀವು ನೋಡಿದ್ರೆ 2ನೇ ಮಗು ಮಾಡ್ಕೊಳಕ್ ಹೊರಟಿದ್ದೀರಲ್ಲ ಅಕ್ಕ. ಅದು ಈ ಟೈಮಲ್ಲಿ. ಎಲ್ಲ ನಿನಗೋಸ್ಕರ ವಿನುತಾ. ಇದು ಒಂದು ಒಕ್ಕೊಣೆ ಕೊನೆಯಲ್ಲಿ ಎಲ್ಲ ನಿನಗೋಸ್ಕರ ಅಂತ. ಅತ್ತೆಗೆ ಹೇಳ್ಬಿಟ್ಯಾ ನಾನು ತಾಯಿ ಆಗ್ತಿರೋ ವಿಚಾರ? ಪ್ರಪಂಚದ 9ನೇ ಅದ್ಭುತ ಅಂತ ನಿಮ್ ಮನ್ಸಿನಲ್ಲಿ. ಇನ್ನೂ ಹೇಳಿಲ್ಲ, ನೀವೇ ಹೇಳಿ. ಅತ್ತೆ ಅತ್ತೆ. ಕಾಂಚನ, ಏನಮ್ಮ? ಸಾವಿತ್ರಿ, ಏನಮ್ಮ ಇದು? ಹೋಗ್ಬೇಕಾದ್ರೆ ಇಬ್ರು ಒಟ್ಟಿಗೆ ಹೋದ್ರಿ, ವಾಪಸ್ ಬರ್ಬೇಕಾದ್ರೆ ಬೇರೆ ಬೇರೆ ಬಂದ್ರಿ. ಎಲ್ಲಿಗೆ ಹೋಗಿದ್ರಿ? ಹಾಸ್ಪಿಟ್ಲಿಗೆ ಹೋಗಿದ್ವಿ ಅತ್ತೆ. ಯಾಕೆ? ಚೆಕಪ್ಗೆ. ಏನ? ಕಾಂಚನನ್ಗೆ 3 ದಿನದ ಹಿಂದೆ ತಾನೇ ಚೆಕಪ್ ಆಯ್ತಲ್ಲ? ನನಗಲ್ಲ ಅತ್ತೆ, ಸಾವಿತ್ರಿ ಅಕ್ಕನಿಗೆ. ಏನ? ಏನಾಯ್ತಮ್ಮ ನಿಂಗೆ? ಅಕ್ಕ ಕೇಳ್ತಾ ಇದ್ದಾರೆ, ಹೇಳಿ ಹೇಳಿ. ನಮ್ಮ ಅತ್ತೆ ತಾಯಿ ಆಗ್ತಾ ಇದ್ದೀನಿ ಅತ್ತೆ. ಹೇಳು ವೈಶಾಲಿ. ಬಿಸಿ ಇದೀರಾ ನೀವು? ಪರವಾಗಿಲ್ಲ, ಹೇಳು. ನಿಮ್ಮ ಅಕ್ಕಪಕ್ಕ ಯಾರು ಇಲ್ಲ ತಾನೆ? ಹಾಗೆ ಯಾರಾದ್ರೂ ಇದ್ರೆ ನೀವೊಂಚೂರು ಆಚೆ ಬನ್ನಿ, ಮಾತಾಡ್ಬೇಕು. ಯಾರು ಇಲ್ಲ, ಹೇಳು. ನೋಡಿ, ನಾನು ಏನೇ ವಿಷಯ ಹೇಳಿದ್ರು ನೀವು ಕೂಗಾಡಬಾರ್ದು, ಓವರ್ ರಿಯಾಕ್ಟ್ ಮಾಡಬಾರ್ದು. ವಿಷಯ ಹೇಳ್ತೀಯಾ? ಸಾವಿತ್ರಿ ಪ್ರೆಗ್ನೆಂಟು. ಹೌದು ರೀ, ಅವರು ಈಗ ತಾನೇ ಆಸ್ಪತ್ರೆಯಿಂದ ಬಂದರು. ರಿಪೋರ್ಟ್ಸ್ಗಳನ್ನೆಲ್ಲ ನಾನೇ ನೋಡಿದೆ, ಪಾಸಿಟಿವ್ ಅಂತ ಇದೆ. ಬುದ್ಧಿ ಇದೆ ಅಂತ ಅವಳಿಗೆ. ಮಗು ಆಗಿ ಇನ್ನೂ 6 ತಿಂಗಳು ಆಗಿಲ್ಲ. ಈಗ ತಾನೇ ಅಮ್ಮಾಜಿ ಗಲಾಟೆ, ಪ್ರೆಗ್ನೆನ್ಸಿ ಅಂತ ದೇಹ ಜರ್ಜರಿತವಾಗಿ ಹೋಗಿರುತ್ತೆ. ಈಗ ಮತ್ತೆ ಪ್ರೆಗ್ನೆಂಟ್ ಅಂದ್ರೆ ಇದನ್ನ ಯಾರು ಹೇಳೋರು ಅವ್ರಿಗೆ? ಡೇಂಜರಸ್ ವೈಶಾಲಿ. ಮಗು ಅನಾರೋಗ್ಯದಿಂದ ಹುಟ್ಟಬಹುದು, ಅಥವಾ ತಾಯಿಗೆ ಹೆಚ್ಚು ಕಡಿಮೆ ಆಗ್ಬೋದು.
ದೇಹದಲ್ಲಿ ಶಕ್ತಿ ಇರಲ್ಲ ಅಲ್ವಾ? ಇದೆಲ್ಲ ನನಗೂ ಗೊತ್ತಿದೆ ಸುಶೀಲ್. ಮತ್ತೆ ಹೇಳ್ಬೇಕಲ್ವಾ ನೀನು? ನಾನ್ ಹೇಳಿದ್ರೆ ಕೇಳ್ತಾಳೆ ಅಂತ ನನ್ಗೆ ಅನ್ನಿಸ್ತಿಲ್ಲ. ಈ ಸತ್ಯಂಗಾದ್ರೂ ಬುದ್ಧಿ ಬೇಡವಾ? ಅವಳು ನಂದು ಏನ್ ಪ್ರಯೋಜನ ಇದೆ ಹೇಳಿ? ಇವಳು ತಾನೇ ಹೇಳ್ಬೇಕಾಗಿರೋಳು. ಮಗು ಬೇಡ ಅಂತ ಹೇಳು.